ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿ ಸಾಂಬಾರ್ ಹೇಗೆ ಮಾಡೋದಂತ ತಿಳಿಸಿಕೊಡ್ತಾ ಇದ್ದೇನೆ. ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗುವಂಥ ಈ ಸಾಂಬಾರ್ ನುಗ್ಗೆಕಾಯಿ ಬಿಟ್ಟು ಬೇರೆ ಯಾವುದೇ ತರಕಾರಿ ಬಳಸದೆ ಮಾಡಿದ್ದೇನೆ. ಅನೇಕ ರೀತಿಯಲ್ಲಿ ಈ ಸಾಂಬಾರನ್ನು ತಯಾರಿಸ್ತಾರೆ. ಆದರೆ ನಾನಿವತ್ತು ತೆಂಗಿನಕಾಯಿಯನ್ನು ಬಳಸದೆ ರುಬ್ಬದೆ ಸುಲಭವಾಗಿ ಆಗುವಂತಹ ಘಮಘಮ ಈ ಸಾರು ಅಥವಾ ಸಾಂಬಾರ್ ಹೇಗೆ ಮಾಡೋದಂತ ತಿಳಿಸ್ತಾ ಇದ್ದೇನೆ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ ಹಾಗೂ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು 100 ಗ್ರಾಮ್ ಅಷ್ಟು ತೊಗರಿಬೇಳೆಯನ್ನು ಕುಕ್ಕರ್ ಪ್ಯಾನಲ್ಲಿ ಸೇರಿಸಿದ್ದೇನೆ. ಇದನ್ನು ನೀರು ಸೇರಿಸಿ ಹೊಳ್ಳೆ ಮಾಡಿ ಒಂದು 3 ರಿಂದ 4 ಸಲ ತೊಳೆದು ಬೇಯಿಸಬೇಕು. ತೊಳೆದ ಬೇಳೆಯಲ್ಲಿ ಒಂದು 2 ಕಪ್ ಅಷ್ಟು ನೀರನ್ನು ಇಲ್ಲಿ ಸೇರಿಸಿದ್ದೇನೆ. ಒಂದು ಅರ್ಧ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸಿ ಚಿಟಿಕೆ ಅರಶಿನ ಹುಡಿಯನ್ನು ಸಹ ಸೇರಿಸಿ ಹೊಳ್ಳೆ ಮಾಡಿ ಮಿಕ್ಸ್ ಮಾಡಿ ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ ಇದರ ಲಿಡ್ ಮುಚ್ಚಿ ಒಂದು 4 ಸೀಟಿ ಕುಗಿಸಿಕೊಳ್ಬೇಕು. ಬೇಳೆ ಇದೆಯಲ್ಲ ಹೊಳ್ಳೆ ಬೇಯಬೇಕು. ನೆಕ್ಸ್ಟ್ ಈಗ ಒಂದು ಕಡಾಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ ಹಾಗೂ ಒಂದು 2 ಸ್ಪೂನ್ ಎಣ್ಣೆಯನ್ನು ಸಹ ಸೇರಿಸಿದ್ದೇನೆ. ಎಣ್ಣೆ ಬಿಸಿಯಾದ ತಕ್ಷಣ ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆಯನ್ನು ಸೇರಿಸಿ 1 ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ಇಲ್ಲಿ ಸಾಸಿವೆ ಹಾಗೂ ಜೀರಿಗೆ ಸಿಡಿಯಲು ಪ್ರಾರಂಭವಾಗುವಾಗ ಒಂದು 8 ಬೆಳ್ಳುಳ್ಳಿದು ಬೀಜವನ್ನು ಸೇರಿಸಿ ಅರ್ಧದಿಂದ 1 ನಿಮಿಷ ಹುರ್ಕೊಳ್ಬೇಕು. ಹಾಗೂ 1 ಗಡ್ಡೆ ನೀರುಳ್ಳಿ ಇದೆಯಲ್ಲ ಸ್ವಲ್ಪ ದೊಡ್ಡದಾಗಿ ಪೀಸಸ್ ಮಾಡಿದ್ದನ್ನು ಸಹ ಸೇರಿಸುವ. ಒಂದು 4 ಗರಿ ಕರಿಬೇವಿನ ಎಲೆಯನ್ನು ಸಹ ಸೇರಿಸಿದ್ದೇನೆ. ಜೊತೆಗೆ 2 ಒಣಮೆಣಸನ್ನು ಸೇರಿಸಿ ಹುರಿಯುವ. ಎಲ್ಲವನ್ನು ಚೆನ್ನಾಗಿ ಹುರಿದಾದ ಮೇಲೆ ಒಂದು 2 ಟೊಮೆಟೊ ತುಂಡು ಮಾಡಿದ್ದು ಸೇರಿಸಿ ಲೈಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ಈ ರೆಸಿಪಿಗೆ ಒಂದು 4 ನುಗ್ಗೆಕಾಯಿಯನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಈ ರೀತಿ ತುಂಡು ಮಾಡಿಟ್ಟಿದ್ದೇನೆ. ಬೇಕಾದರೆ ನೀವು ಇದರ ಹೊರಗಿದ್ದು ನಾರನ್ನು ಸಹ ತೆಗಿಬಹುದು. ಈ ಬದಿ ನೋಡಿ, ಟೊಮೆಟೊ ಒಂದು 2 ನಿಮಿಷ ಫ್ರೈ ಆಗಿದೆ. ತುಂಬ ಸಾಫ್ಟ್ ಆಗುವ ಅಗತ್ಯ ಇಲ್ಲ. ಈಗ ಇದರಲ್ಲಿ ಒಂದು 2.5 ಸ್ಪೂನಷ್ಟು ಸಾಂಬಾರು ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ನೀವು ಮಾರ್ಕೆಟಲ್ಲಿ ಸಿಗುವ ಸಾಂಬಾರು ಹುಡಿ ಅಥವಾ ಹೋಮ್ ಮೇಡ್ ಸಾಂಬಾರು ಹುಡಿಯನ್ನು ಸಹ ಬಳಸಬಹುದು. ಹಾಗೂ 1 ಸ್ಪೂನಷ್ಟು ಅಚ್ಚ ಖಾರದ ಹುಡಿಯನ್ನು ಸಹ ಸೇರಿಸಬೇಕು. ಜೊತೆಗೆ ಒಂದು ಅರ್ಧ ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಕಿವುಚಿ ರಸ ತೆಗೆದು ಅದನ್ನು ಸಹ ಸೇರಿಸಿದ್ದೇನೆ. ಎಲ್ಲವನ್ನು ಹೊಳ್ಳೆ ಮಾಡಿ ಮಿಕ್ಸ್ ಮಾಡುವ. ಈ ಎಲ್ಲ ಹುಡಿಗಳು ಒಗ್ಗರಣೆಯ ಸಾಮಗ್ರಿ ಜೊತೆಗೆ ಬೆರೆತ ಮೇಲೆ ಕಟ್ ಮಾಡಿಟ್ಟ ನುಗ್ಗೆಕಾಯಿ ಇದೆಯಲ್ಲ ಅದನ್ನು ಸೇರಿಸಬೇಕು. ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಬೇಕು. ಮಸಾಲೆ ಹಾಗೂ ಈ ನುಗ್ಗೆ ಬೆರೆತ ಮೇಲೆ 1 ಕಪ್ಪಷ್ಟು ನೀರನ್ನು ಸೇರಿಸುವ. ನುಗ್ಗೆಕಾಯಿ ಮುಳುಗುವಷ್ಟು ನೀರನ್ನು ಸೇರಿಸಿ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸಿಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು 10 ನಿಮಿಷ ಬೇಯಿಸಿಕೊಳ್ಬೇಕು. ಈ ಬದಿ ಬೇಳೆಗೆ ಒಂದು 4 ಸೀಟಿ ತೆಗೆದಿದ್ದೇನೆ. ಸೌಟಿಂದ ಇದನ್ನು ಈ ರೀತಿ ಮ್ಯಾಶ್ ಮಾಡುವ ಅಥವಾ ನೀವು ಮ್ಯಾಶರ್ ಬಳಸಿ ಸಹ ಮ್ಯಾಶ್ ಮಾಡ್ಬೋದು. ನುಗ್ಗೆಕಾಯಿ ನೋಡಿ ಒಂದು 10 ನಿಮಿಷ ಬೇಯಿಸಿದಾಗಿದೆ. ಒಂದು 70% ಕುಕ್ ಆಗಿದೆ. ಈಗ ಬೇಯಿಸಿ ಮ್ಯಾಶ್ ಮಾಡಿದ್ದ ಬೇಳೆ ಇದೆಯಲ್ಲ ಅದನ್ನು ಸೇರಿಸುವ. 1/4 ಟೀ ಸ್ಪೂನಷ್ಟು ಹಿಂಗಿನ ಹುಡಿಯನ್ನು ಸಹ ಸೇರಿಸಿ ಒಂದು 2 ಕಪ್ ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು. ಈಗ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು ಸೇರಿಸುವ. ಎಲ್ಲವನ್ನು ಮಿಕ್ಸ್ ಮಾಡುವ. ರುಚಿಗೆ ಉಪ್ಪನ್ನು ಈ ಸಮಯದಲ್ಲಿ ಸೇರಿಸುವ. ಹಾಗೂ ಅಗತ್ಯ ಎಣಿಸಿದರೆ ಪುನಃ 1 ಕಪ್ ನೀರನ್ನು ಸಹ ಸೇರಿಸ್ಬೋದು. ಪುನಃ ಇದನ್ನು ಬೇಯಿಸಿಕೊಳ್ಬೇಕು. ನುಗ್ಗೆಕಾಯಿ ಇದೆಯಲ್ಲ ಪೂರ್ತಿಯಾಗಿ ಬೇಯಬೇಕು. ಹಾಗಾಗಿ ಸಾಧಾರಣ ಒಂದು 5 ನಿಮಿಷ ಇದನ್ನು ಬೇಯಿಸಿದರೆ ಸಾಕು. ಈಗ ನೋಡಿ 5 ನಿಮಿಷ ನಂತರ ಮುಚ್ಚಿದ ಲಿಡ್ಡನ್ನು ತೆಗೆದಿದ್ದೇನೆ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಒಳ್ಳೆ ಘಮಸ ಬರ್ತಾ ಇದೆ. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಅಗತ್ಯ ಎಣಿಸಿದರೆ ಈ ಸಮಯದಲ್ಲಿ ನೀವು ಸೇರಿಸ್ಬೋದು. ಪುನಃ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೇನೆ. 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದರೆ ತುಂಬ ರುಚಿಯಾದ ಘಮಘಮ ಪರಿಮಳದ ನುಗ್ಗೆ ಸಾಂಬಾರು ರೆಡಿ ಆಗ್ತದೆ. ಅನ್ನದ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ದೋಸೆ ಇಡ್ಲಿ ಜೊತೆಗೆ ಸಹ ಇದನ್ನು ಸರ್ವ್ ಮಾಡ್ಬೋದು. ತರಕಾರಿ ಬಳಸದೆ ಕೇವಲ ನುಗ್ಗೆಕಾಯಿ ಬಳಸಿ ಮಾಡಿದ ಈ ಸಾಂಬಾರ್ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.